ಎಲ್ಲರಿಗೂ ನಮಸ್ಕಾರ. ಆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ಎಂತ ಗೊತ್ತುಂಟಾ, ನಾವು 1-2 ತಿಂಗಳ ಹಿಂದೆ ಕದ್ರಿಗೆ ಹೋಗಿದ್ದಿತ್ತು. ಎಲ್ಲ ದೇವಸ್ಥಾನಗಳಿಗೆ ಸ್ವಲ್ಪ ಹೋಗಿ ಬಂತು. ನಾನು, ನಮ್ಮನೆಯವರು ಹಾಗೂ ನಂದು ಮಗಳು ಅಳಿಯ ಹೋಗಿ ಬಂದಿದ್ದಿತ್ತು. ಈ ಕದ್ರಿ ದೇವಸ್ಥಾನದಲ್ಲಿ ಮಂಜುನಾಥ ಸ್ವಾಮಿ ಹೇಗೆ ನೆಲೆಸಿದ್ರು ಅನ್ನುವ ಬಗ್ಗೆ ಒಂದು ಸಣ್ಣ ಕತೆ ಉಂಟು. ಅದು ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈ ಸಹ್ಯಾದ್ರಿಯಲ್ಲಿ ಪರಶುರಾಮರು ನೆಲೆಸಿರ್ತಾರಲ್ಲ, ಅವರು ಕ್ರೂರಿಗಳಾದ ಕ್ಷತ್ರಿಯರನ್ನು ಕೊಂದು ಕಶ್ಯಪನಿಗೆ ಭೂದಾನ ಮಾಡಿದ್ರಂತೆ. ಹಾಗಂತ ನಂಬಿಕೆ ಉಂಟು. ಪರಶುರಾಮರು ತಮಗೆ ವಾಸ ಮಾಡಲಿಕ್ಕೆ ಸ್ಥಳಕ್ಕಾಗಿ ಶಿವನಲ್ಲಿ ಪ್ರಾರ್ಥಿಸ್ತಾರಂತೆ. ಶಿವನು ಆವಾಗ ಪರಶುರಾಮರಿಗೆ ಕದ್ರಿಯಲ್ಲಿ ತಪಸ್ಸು ಮಾಡಿದರೆ ಲೋಕ ಕಲ್ಯಾಣಕ್ಕಾಗಿ ನಾನು ಮಂಜುನಾಥನಾಗಿ ಇಲ್ಲೇ ನೆಲೆ ಊರ್ತೇನೆ ಅಂತ ಹೇಳಿದ್ರಂತೆ. ಹಾಗಾಗಿ ಪರಶುರಾಮ ತನ್ನ ಕೊಡಲಿಯನ್ನು ಸಮುದ್ರಕ್ಕೆ ಎಸೆದು ಇದು ತಪಸ್ಸು ಮಾಡ್ತಾರಂತೆ. ತಪಸ್ಸು ಮಾಡಿ ಶ್ರೀ ಕ್ಷೇತ್ರ ಕದ್ರಿಯಲ್ಲಿ ಮಂಜುನಾಥನಿಗೆ ನೆಲೆ ಊರ್ಲಿಕ್ಕೆ ಕಾರಣರಾಗ್ತಾರಂತೆ. ಇದಿಷ್ಟು ನನಗೆ ಗೊತ್ತಿರುವ ಕತೆ, ಅದನ್ನು ನಿಮಗೆ ಹೇಳಿದ್ದೇನೆ ಅಷ್ಟೇ. ಈ ಕದ್ರಿ ದೇವಸ್ಥಾನಕ್ಕೆ ಹೋಗುವಾಗ ಎಡಗಡೆ ಒಂದು ಗಣಪತಿ ದೇವಸ್ಥಾನ ಇತ್ತು, ಮತ್ತು ದುರ್ಗಾಂಬ ದೇವಸ್ಥಾನ ಉಂಟು. ಅದನ್ನು ನೋಡ್ಕೊಂಡು ನಾವು ಇಲ್ಲಿ ತೀರ್ಥಕೆರೆ ನೋಡ್ಲಿಕ್ಕೆ ಬಂತಿಲ್ಲಿ. ಇದು 7 ಕೊಳ ಉಂಟು ಇಲ್ಲಿ. ಆ 7 ಕೊಳದ ಪಕ್ಕದಲ್ಲಿ ಒಂದು ಅರಳಿ ಮರ ಉಂಟು. ಅದಕ್ಕೆ ಸುತ್ತು ಬಂದು ಅಲ್ಲಿ ಇದು ಪ್ರಾರ್ಥನೆ ಎಲ್ಲ ಮಾಡಿಕೊಂಡ್ರೆ ನಾವೇನಾದರೂ ಬೇಡಿದ್ದು ಈಡೇರ್ತದಂತೆ. ಆಮೇಲೆ ಈ ಕೊಳದಲ್ಲೆಲ್ಲ ಸ್ನಾನ ಮಾಡಿದರೆ ಪುಣ್ಯ ಸಿಗ್ತದೆ ಅಂತೇಳಿ ಇದು ನಂಬಿಕೆ ಉಂಟು. ಇಲ್ಲಿ ಎಲ್ಲರೂ ಸ್ನಾನ ಮಾಡಿ ಬರ್ತಾಯಿದ್ರು. ಆಮೇಲೆ ಇಲ್ಲಿ ಅದರ ಪಕ್ಕದಲ್ಲಿ ಒಂದು ಗೋಮುಖ ಗಣಪತಿ ಉಂಟು. ಆ ದೇವಸ್ಥಾನ ಅದರ ಎದುರಿಗೆ ಗೋಮುಖದಿಂದ ನೀರು ಬರ್ತಾನೇ ಇರುತ್ತೆ. ಆ ನೀರನ್ನು ಒಂದು ಕಳಸದಲ್ಲಿ ತಕ್ಕೊಂಡು ಅಲ್ಲಿ ಪಕ್ಕದಲ್ಲಿ ಮೆಟ್ಲು ಥರ ಉಂಟು ನೋಡಿ, ಅಲ್ಲಿ ತೋರ್ತಾ ಉಂಟು. ಆ ಮೆಟ್ಲು ಹತ್ಕೊಂಡು ಮೇಲೆ ಹೋದರೆ ಅಲ್ಲೊಂದು ಶಿವಲಿಂಗ ಉಂಟು. ಆ ಶಿವಲಿಂಗಕ್ಕೆ ಆ ನೀರನ್ನು ಸುರಿದು ಬಂದರೆ ಒಳ್ಳೆಯದಂತೆ ಹೇಳ್ತಾರೆ. ಈ ಕದ್ರಿಯಲ್ಲಿ ಮಂಜುನಾಥ ದೇವರನ್ನು ನೋಡಲಿಕ್ಕೆ ಹೋದಾಗ ಅಲ್ಲಿ ವಿಡಿಯೋ ಅಲೋ ಇರಲಿಲ್ಲ, ಹಾಗಾಗಿ ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಕದ್ರಿಯಿಂದ ನಾವು ಸೀದಾ ಬಸ್ರೂರಿಗೆ ಹೋಯ್ತು. ನಮ್ಮದು ಊರಿಗೆಲ್ಲ ಹೋಗಿ ಅಲ್ಲಿಂದ ಗುಲ್ವಾಡಿ ಮುಖಾಂತರ, ಸೇತುವೆ ಮುಖಾಂತರ ಕೆರಾಡಿ ಅಂದರೆ ಮೂಡ್ಗಲ್ಲು ಕೇಶವನಾಥೇಶ್ವರ ದೇವಸ್ಥಾನ ಹೊರಡ್ತು ನಾವು. ಅದು ನಂದು ಅಳಿಯನಿಗೆ ಅದನ್ನು ನೋಡಬೇಕಂತ ತುಂಬ ಮನಸ್ಸಿದ್ದಿತ್ತು, ಹಾಗಾಗಿ ಅಲ್ಲಿಗೆ ಬೇಗ ಹೊರಡ್ತು. ಅದರ ಮಧ್ಯ ನಾವು ಕೋಟ ಅಮೃತೇಶ್ವರಿ ದೇವಸ್ಥಾನಕ್ಕೂ ಹೋಗಿದ್ದಿತ್ತು. ಅದನ್ನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೊಂದು ಸಲ ಅದು ಡಿಟೇಲ್ ಆಗಿ ವಿಡಿಯೋ ಮಾಡ್ತೇನೆ. ಇದೇ ನೋಡಿ, ಗುಲ್ವಾಡಿ ಸೇತುವೆ ಮುಖಾಂತರ ಹೋದರೆ ಹತ್ತಿರ ಆಗುತ್ತೆ. ಹಾಗಾಗಿ ಆ ರೋಡಲ್ಲೇ ಹೋಯ್ತು ನಾವು. ಹೋಗಿ ಅದೇ ಮಧ್ಯೆ ಮಧ್ಯೆ ಸೀನರಿ ಎಲ್ಲ ಒಳ್ಳೇದು ನೋಡಲಿಕ್ಕೆ ಸಿಕ್ಕುತ್ತೆ. ಅದು ಆ ಮೂಡುಗಲ್ ದೇವಸ್ಥಾನಕ್ಕೆ ಹೋಗುವಾಗ ಅರ್ಧದಿಂದ ರೋಡು ತುಂಬ ಹಾಳಾಗಿದ್ದಿತ್ತು. ಅಲ್ಲಿ ಹೋಗಲಿಕ್ಕೆ ಭಾರಿ ಕಷ್ಟ ಮಾತ್ರ. ಹೇಗ ಹೋಯ್ತಂತೂ ಹೋಗಿ ನೋಡ್ಕೊಂಡು ಬಂತು. ನೀವು ಆಗಲೇ ಗಾಬರಿ ಆಗಿದ್ದೀರಾ ಅಂತ ಗೊತ್ತು ಬಿಡಿ, ಆರಾಮ್ ಕೂತ್ಕೊಳ್ಳಿ, ತಲೆಗೆ ಇಟ್ಕೊಂಡ್ಬಿಡಿ, ಕಾರ್ ಕರ್ಕೊಂಡು ಹೋಗುತ್ತೆ. ನಮ್ಗೆ ಆ ರೋಡ್ ನೋಡಿ ತಲೆ ಬಿಸಿ ಆಯ್ತು, ಅದಕ್ಕೆ ಅವ್ನು ಚಾಳಿಸ್ತಾ ಇದ್ದ ಅಳಿಯ. ಇಲ್ಲಿ ಸೀನರಿ ಮಾತ್ರ ಎಷ್ಟು ಒಳ್ಳೇದಿತ್ತು ಗೊತ್ತುಂಟು, ಅಷ್ಟು ಚಂದ ಇದ್ದಿತ್ತು. ಮತ್ತು ಆ ದೇವಸ್ಥಾನ ನೀವು ಒಂದ್ಸಲ ಆದರೂ ನೋಡಬೇಕಾದ್ದೆ, ಎಷ್ಟು ಚಂದ ಉಂಟು. ಇಲ್ಲಿ ರಿಷಬ್ ಶೆಟ್ಟಿ ಎಲ್ಲ ಬಂದು ಹೋಗಿದ್ರು. ಗೌರ್ಮೆಂಟ್ನವರು ಇದನ್ನೆಲ್ಲ ನೋಡಿ ಇಲ್ಲ, ಇದೆಲ್ಲ ಇವಾಗ ರೋಡ್ ಮಾಡಿರೋದು ಅನ್ಸುತ್ತೆ. ಇಲ್ಲ ಮೊದಲು ತರ ಇದೇ ತರ ಕಲ್ಲು ಗ್ರಾಸ್ ಇರ್ತಾ ಇತ್ತು ಅನ್ಸುತ್ತೆ. ಅವರಿಗೆ ಒಳ್ಳೇದಲ್ಲ, ಇಲ್ಲೆಲ್ಲ ಬರುವವರೆಲ್ಲ ಜಾಸ್ತಿ ಆಗ್ತಾರೆ. ಇನ್ಮೇಲೆ ಫುಲ್ ಡಿಮ್ಯಾಂಡ್ ಬಿಡ್ರಿ ಇಲ್ಲಿ. ಅದಕ್ಕೆ ರೋಡ್ ಸರಿ ಮಾಡ್ಬೇಕು ಗೌರ್ಮೆಂಟ್. ಅವ್ರು ಗೌರ್ಮೆಂಟ್ ಮಾಡಿಲ್ಲ ಅಂದ್ರೆ ಇವರೇ ಮಾಡಿಸ್ತಾರೆ. ಅಂದ್ರೆ ನೆಕ್ಸ್ಟ್ ಟೈಮ್ ಎಲ್ಲ ಮಾಡಿಸುವ ಹಾಗೆ ಆಯ್ಲಿ ಅಲ್ವಾ? ಅಲ್ಲ, ಅವ್ರು ಮಾಡಿಸ್ತಾರೆ, ದುಡ್ಡು ಬರ್ತಾರೆ ತಲ. ಇವಾಗ ಜನ ಬರ್ತಾರೆ ಅನ್ನೋ ದುಡ್ಡು ಬರುತ್ತೆ ಅಂತ ಮಾಡಿಸ್ತಾರೆ. ಇನ್ನ ರೆಡಿ ಮಾಡಿಸಿ ಇನ್ನ ಜನ ಜಾಸ್ತಿ ಹೋಗ್ತಾರಲ್ಲ, ಮಾಡಿಸ್ತಾರೆ.
ಕಷ್ಟಪಟ್ಕೊಂಡು ಕೇಶವನಾಥೇಶ್ವರ ದೇವಸ್ಥಾನ ನೋಡೋಕ್ಕೆ. ರೋಡೆಲ್ಲ ಸ್ವಲ್ಪ ಕಷ್ಟ ಇತ್ತು. ನಮ್ಮ ಮಾವ ಜೈ ಅಂತ ಆಯ್ತು ಹೋಗಿದ್ದಾರೆ. ಇಲ್ಲಿ ನೋಡ್ಕೊಂಡು ಬನ್ನಿ. ಇಲ್ಲಿ ದೇವಸ್ಥಾನ. ಮಂಗಳಾರತಿ 100 ರೂಪಾಯಿ. ಇಲ್ಲಿ ನೋಡಿ, ಇದು ಗುಹೆ ಥರ ಉಂಟು. ಅದರ ಒಳಗೆ ನೀರು ಎಲ್ಲ ಉಂಟು. ಆ ನೀರಲ್ಲಿ ಇಳ್ಕೊಂಡು ನಾವು ದೇವರನ್ನು ನೋಡಲಿಕ್ಕೆ ಹೋಗಬೇಕು. ತುಂಬ ಚೆಂದ ಇತ್ತು. ಆ ನೀರೊಳಗೆ ಮೀನು ಸಹ ಉಂಟು. ಕೆಲವೊಮ್ಮೆ ಹಾವು ಇರ್ತದಂತ ಹೇಳೋದು ಕೇಳಿದೆ. ಹಾಗಾಗಿ ನಾನು ಎದುರಿ ಕಾಲಿಡ್ತಿದ್ದೆ. ಎಂಥದ್ದು ಇರಲಿಲ್ಲ. ಅದೆಂತ ಮಾಡೋದಿಲ್ಲ ಅಂತ ಹೇಳ್ತಿದ್ರಪ್ಪ, ಗೊತ್ತಿಲ್ಲ. ನಾವೆಲ್ಲ ಇಳ್ಕೊಂಡು ದೇವರ ದರ್ಶನ ಮಾಡಲಿಕ್ಕೆ ಹೋಯ್ತು. ನಾವು ಹೋದಾಗ ಎಂಥ ವಿಶೇಷ ಅಂದರೆ ಸೂರ್ಯನ ಬೆಳಕು ಉಂಟಲ್ಲ, ಕರೆಕ್ಟಾಗಿ ದೇವರ ಲಿಂಗದ ಮೇಲೆ ಬೀಳ್ತಿದ್ದಿತ್ತ ಆ ಬೆಳಕು. ನೋಡಲಿಕ್ಕೆ ಒಂಥರ ತುಂಬ ಖುಷಿಯಾಯಿತು. ಚಂದ ಬೀಳ್ತದೆ, ಫಸ್ಟ್ ಕ್ಲಾಸ್. ಕರೆಕ್ಟ್ ದೇವ್ರ ಲಿಂಗದ ಮೇಲೆ ಬೀಳ್ತದೆ. ಸರಿ, ಆ ಕಡೆ ಬಮ್ಮ, ಒಂಚೂರು ಸೈಡ್ ಬಂದ್ರಿ ಎಲ್ಲ. ಇನ್ನೊಂಚೂರು ಕೆಳಗೆ ಅಲ್ಲ, ಕೆಳಗೋದಂದ್ರೆ ಮಧ್ಯಕ್ಕೊಂದು ಈಗ ಲೈನ್ ಮಾಡೋದು. ಆಗಲಿ, ನಿಮ್ಗೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಬನ್ನಿ, ಹಾಲಾಡೀಗ ಫಂಕ್ಷನ್ ಅಲ್ಲಿ ರಾತ್ರಿನ ಅಟೆಂಡ್ ಮಾಡಿ. ಬನ್ನಿ ಅಮ್ಮ, ಮುಂದೆ ಬನ್ನಿ. ಇಲ್ಲಿ ಪಕ್ಕದಲ್ಲೇ ನೀರೊಳಗೆ ಒಂದು ಲಿಂಗ ಉಂಟು. ಇದನ್ನು ನಾವು ಮುಟ್ಟಿ ನಮ್ಮದು ಪ್ರಾರ್ಥನೆ ಏನಿದ್ರೆ ಸಲ್ಲಿಸ್ಬೋದಂತೆ. ಅದನ್ನು ಮುಟ್ಬೋದು ನಾವು. ಅಲ್ಲಿ ಮೇಯ್ನ್ ಲಿಂಗ ಉಂಟಲ್ಲ, ಅದಕ್ಕೆ ಅವರೇ ಭಟ್ರೆ ಪೂಜೆ ಮಾಡಿ ಕೊಡ್ತಾರೆ. ನೋಡಿದ್ರಿ ಅಲ್ಲ, 2 ದೇವಸ್ಥಾನವನ್ನು ನೋಡ್ಕೊಂಡು ಬಂತು. 2 ಶಿವನ ದೇವಸ್ಥಾನವನ್ನು ನೋಡ್ಕೊಂಡು ಬಂತು. ಇನ್ನು ನಾವು ಎಲ್ಲಿಗೆ ಹೋದದ್ದು, ನೆಕ್ಸ್ಟು ಸಿಗಂದೂರಿಗೆ ಹೋಗಿತ್ತು. ಅಲ್ಲೂ ಹಾಗೆ ವಿಡಿಯೋ ಎಲ್ಲ ಇರಲಿಲ್ಲ. ಸ್ವಲ್ಪ ಹೋದದ್ದೆಲ್ಲ ವಿಡಿಯೋ ಮಾಡಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಅದನ್ನು. ಎಲ್ಲರಿಗೂ ಆ ಕೇಶವನಾಥೇಶ್ವರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಆಯಿತಾ? ಓಕೆನಾ? ಬಾಯ್, ಸಿ ಯು.